ರಾಯಚೂರಿನಲ್ಲಿ ಬೇಸಿಗೆ ಕಾಲ ಆರಂಭಕ್ಕೂ ಮುನ್ನವೇ ಬಿಸಿಲಿನ ತಾಪಮಾನ ಹೆಚ್ಚಳವಾಗಿದೆ. ವಾಡಿಕೆಗಿಂತ 3 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಹೆಚ್ಚಳವಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ಇರುವಷ್ಟು ಬಿಸಿಲು ಫೆಬ್ರವರಿಯಲ್ಲೇ ಶುರುವಾಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ 36 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದೆ. ಬಿಸಿಲಿನ ತಾಪ ಹೆಚ್ಚಳದಿಂದಾಗಿ ತಂಪು ಪಾನೀಯಗಳತ್ತ ಜನರು ಮೊರೆ ಹೋಗ್ತಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚಳದಿಂದಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದ್ದು, ಹೆಚ್ಚು ನೀರು ಕುಡಿಯುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಬಿಸಿಲಿನಲ್ಲಿ ಓಡಾಡುವ ವೇಳೆ ಕೊಡೆ, ಕ್ಯಾಪ್ ಧರಿಸಿ ಓಡಾಡುವಂತೆ ಸಲಹೆ ಕೊಟ್ಟಿದೆ. ಇನ್ನು ಬಿಸಿಲಿನ ಬಗ್ಗೆ ಮತ್ತಷ್ಟು ಅರಿವು ಮೂಡಿಸುತ್ತೇವೆ ಅಂತ ರಾಯಚೂರು ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ನಮ್ಮ ಮೆಟ್ರೋ ಕಾಮಗಾರಿಯಿಂದ ಮರಗಳನ್ನು ಕಡಿದಿದ್ದ ಬಿಎಂಆರ್ಸಿಎಲ್ ಪರ್ಯಾಯವಾಗಿ ನಿರ್ಮಿಸಿದ್ದ ನಡುತೋಪು ನಿರ್ವಹಣೆ ಇಲ್ಲದೆ ಒಣಗ್ತಾ ಇದ್ದಾವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಗನಾಯಕನಹಳ್ಳಿಯ ಸರ್ಕಾರಿ ಜಮೀನಿನಲ್ಲಿ 400 ಗಿಡಗಳನ್ನು ಬಿಎಂಆರ್ಸಿಎಲ್ ನೆಟ್ಟಿತ್ತು. ಆದರೆ ನೀರಿಲ್ಲದೆ ಬಿಎಂಆರ್ಸಿಎಲ್ನ ನೆಡುತೋಪು ಒಣಗ್ತಾ ಇದೆ. 2023-24ರ ಅವಧಿಯಲ್ಲಿ ನೆಟ್ಟಿರುವಂತಹ ನೆಡುತೋಪು ಇದೀಗ ನಿರ್ವಹಣೆ ಇಲ್ಲದೆ 400 ಗಿಡಗಳು ಒಣಗ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.